Welcome to my YouTube channel. ಇವತ್ತು ಬಂದ್ಬಿಟ್ಟು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಬ್ರೆಡ್ ಆಮ್ಲೆಟ್ ತುಂಬಾನೇ ಸುಲಭವಾಗಿ ಹೇಗೆ ಮಾಡೋದು, ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. 2 ಈರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಚಾಟ್ ಮಸಾಲ ಇಷ್ಟು ಕೂಡ ಹಾಕ್ಕೋಬೇಕು. ಹಂಗೆ ಎಷ್ಟು ನಿಮಗೆ ಮೊಟ್ಟೆ ಬೇಕು ಅಷ್ಟನ್ನ ಒಡೆದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಬ್ರೆಡ್ ಸೈಡ್ ಪಾರ್ಟ್ ಇಲ್ಲ, ಅಂದರೆ ಅದನ್ನ ಫುಲ್ ನೀಟಾಗಿ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೋಬೇಕು. ಅದನ್ನು ಕೂಡ ಯೂಸ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬೆಣ್ಣೆ ಬೇಯಿಸಕ್ಕೆ ಬೇಕಲ್ವಾ, ಅದಕ್ಕೋಸ್ಕರ ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವೇನು ಬ್ರೆಡ್ ಸೈಡ್ ಪಾರ್ಟ್ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ತವ ಮೇಲೆ ಇಟ್ಬಿಟ್ಟು ಮೊಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಆ ಸ್ಕ್ವಯರ್ ಶೇಪ್ ಒಳಗಡೆ ಹಾಕಿ, ಸ್ಕ್ವಯರ್ ಶೇಪ್ ಬ್ರೆಡ್ನ ನಾವು ಕಟ್ ಮಾಡಿರ್ತೀವಲ್ಲ ಅದನ್ನ ಅದ್ರ ಮೇಲೆ ಹಾಕಿ ಪ್ರೆಸ್ ಮಾಡಿ ಚೆನ್ನಾಗಿ 2 ಕಡೆನೂ ಕೂಡ ಬೇಯಿಸ್ಕೋಬೇಕು. ನೋಡಿರಲ್ವಾ, ತುಂಬಾನೇ ಸುಲಭ ಬ್ರೆಡ್ ಆಮ್ಲೆಟ್ ಮಾಡೋದು. ಸೊ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಕೂಡ, ಮತ್ತೆ ಬೇಗನೂ ಕೂಡ ಮಾಡ್ಕೋಬಹುದು. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ.